ಬಾಂಬೆ ವಿಶ್ವಯುದ್ಧದ ನೆರಳು ಭಾರತದ ಮಾರುಕಟ್ಟೆಗಳನ್ನು ಕತ್ತಲೆಯಲ್ಲಿಟ್ಟಿತ್ತು. ಬ್ರಿಟಿಷ್ ಪೇಂಟ್ ಕಂಪನಿಗಳು ಸರಕು ತರಲು ಸಾಧ್ಯವಾಗಲಿಲ್ಲ. ದೇಶದಲ್ಲಿ ಕೊರತೆ. ಆದರೆ 4 ಯುವಕರಿಗೆ ಅದು ಸಂಕಟವಾಗಿರಲಿಲ್ಲ, ಅದು ಅವಕಾಶವಾಗಿತ್ತು. 10,000 ರೂಪಾಯಿಗಳೊಂದಿಗೆ ಚಂಪಕ್ಲಾಲ್ ಚೋಕ್ಸಿ, ಚಿಮನ್ಲಾಲ್ ಚೋಕ್ಸಿ, ಸೂರ್ಯಕಾಂತ್ ದಾನಿ ಮತ್ತು ಅರವಿಂದ್ ವಕೀಲ್ ಏಷಿಯನ್ ಪೇಂಟ್ಸ್ ಅನ್ನು ಸ್ಥಾಪಿಸಿದರು. ಒಂದು ಚಿಕ್ಕ ಪ್ರಯತ್ನ, ಆದರೆ ದೊಡ್ಡ ಕನಸು. ಬ್ರಿಟಿಷ್ ಬ್ರ್ಯಾಂಡ್ಗಳು ಮಾಯವಾದಾಗ ಏಷಿಯನ್ ಪೇಂಟ್ಸ್ ಭಾರತೀಯ ಮನೆಗಳ ಗೋಡೆಗಳ ಮೇಲೆ ತನ್ನ ಮೊದಲ ಬಣ್ಣ ಹಚ್ಚಿತು. ಅವರು ಅರಿತಿದ್ದರು, ಮಾರುಕಟ್ಟೆಯನ್ನು ಗೆಲ್ಲುವುದು ದೊಡ್ಡ ಒಪ್ಪಂದಗಳಿಂದಲ್ಲ, ಸಣ್ಣ ಪಟ್ಟಣಗಳಿಂದ. ಪ್ರತಿ ಡೀಲರ್, ಪ್ರತಿ ಬೀದಿ, ಪ್ರತಿ ಮನೆ, ಅವರ ವಿತರಣಾ ಜಾಲವೇ ಅವರ ನಿಜವಾದ ಶಕ್ತಿಯಾಯಿತು. 1970ರ ದಶಕದಲ್ಲಿ ಅವರು ಮತ್ತೊಂದು ಮೌನ ಕ್ರಾಂತಿ ಮಾಡಿದರು. ಇತರರು ಊಹೆ ಮಾಡುತ್ತಿದ್ದರೆ ಅವರು ಲೆಕ್ಕ ಹಾಕಿದರು. ಕಂಪ್ಯೂಟರ್ಗಳ ಸಹಾಯದಿಂದ ಯಾವ ಪ್ರದೇಶದಲ್ಲಿ ಯಾವ ಬಣ್ಣ ಹೆಚ್ಚು ಮಾರಾಟವಾಗುತ್ತದೆ ಎಂಬುದನ್ನು ಮುಂಚಿತವಾಗಿ ಅಂದಾಜಿಸಿದರು. ಇದು ಕೇವಲ ತಂತ್ರಜ್ಞಾನವಲ್ಲ, ಇದು ನಿಯಂತ್ರಣ. ಸ್ಪರ್ಧೆ ಗಟ್ಟಿಯಾದರೂ ಬರ್ಜರ್ ಮತ್ತು ಕಾನ್ಸಾಯ್ ನೆರೊಲ್ಯಾಕ್ ಮುಂತಾದ ಕಂಪನಿಗಳು ಸವಾಲು ಹಾಕಿದರೂ ಏಷಿಯನ್ ಪೇಂಟ್ಸ್ ತನ್ನ ಬ್ರ್ಯಾಂಡ್ ಶಕ್ತಿಯನ್ನು ಕಟ್ಟಿತು. ಗಟ್ಟು ಮೂಲಕ ಬಣ್ಣವನ್ನು ಭಾವನೆಗೆ ಪರಿವರ್ತಿಸಿತು. 1991ರ ಉದಾರೀಕರಣದ ನಂತರ ಜಾಗತಿಕ ದೈತ್ಯರು ಭಾರತಕ್ಕೆ ಬಂದಾಗ ಏಷಿಯನ್ ಪೇಂಟ್ಸ್ ಈಗ ಸಣ್ಣ ಕಂಪನಿ ಇರಲಿಲ್ಲ, ಅದು ಕೋಟೆಯಾಗಿತ್ತು. ಅವರ ಅತ್ಯಂತ ದೊಡ್ಡ ಅಪಾಯ ನಂತರ ಬಂತು. ಅವರು ಕೇವಲ ಪೇಂಟ್ ಕಂಪನಿ ಇರಲು ನಿರಾಕರಿಸಿದರು, ಮನೆಗಳೊಳಗೆ ಪ್ರವೇಶಿಸಿದರು. ಇಂಟೀರಿಯರ್ ಡಿಸೈನ್, ಹೋಮ್ ಡೆಕಾರ್, ಸಂಪೂರ್ಣ ಅನುಭವ, ಗೋಡೆಯಿಂದ ಜೀವನ ಶೈಲಿಯವರೆಗೆ. 1942ರಲ್ಲಿ ಅವರು ಕೊರತೆಯನ್ನು ತುಂಬಿದರು. ಇಂದು ಅವರೊಂದು ದೇಶದ ಕನಸುಗಳಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರತಿಯೊಂದು ಶೇಡ್ ಹಿಂದೆ ಒಂದು ಲೆಕ್ಕಾಚಾರ, ಪ್ರತಿಯೊಂದು ಗೋಡೆಯ ಹಿಂದೆ ಒಂದು ಸಾಮ್ರಾಜ್ಯದ ಕಥೆ. ಇದು ಕೇವಲ ಪೇಂಟ್ ಕಂಪನಿಯ ಕಥೆಯಲ್ಲ, ಇದು ಅವಕಾಶವನ್ನು ಅಧಿಕಾರವಾಗಿ ಪರಿವರ್ತಿಸಿದ ಕಥೆ. ನಿಮ್ಮ ಮನೆಯಲ್ಲಿ ಏಷಿಯನ್ ಪೇಂಟ್ಸ್ ಬಳಸಿದ್ದೀರಾ? ಬಳಸಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ.